ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಉಪಕ್ರಮದಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಮತ್ತು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ 8th ಕನ್ನಡ ಬಂದಿದೆ, ಸೊ ಹಿಂದಿ ಬಂದಿದೆ, ಸೊ ಇವಾಗ SS ಬರ್ತಾ ಇದೆ. ಸೊ ನೆಕ್ಸ್ಟ್ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸನ್ನು ಬೇಗನೆ ಲೈನ್ ಅಪ್ ಮಾಡ್ತಾರೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಸಹಿತ ಬೇಗನೆ ಕೊಡ್ತೀವಿ. ಓಕೆನಾ? ಸೊ ಮೊದಲಿಗೆ ನೋಡ್ಕೊಂಡು ಬರೋಣ. DSCRT ಅವರು ನಿಗದಿ ಮಾಡಿರ್ತಕ್ಕಂಥ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ. ಮೊದಲನೇ ಒಂದು ಕಲಿಕಾ ಫಲ, ಪುನರುಜ್ಜೀವನವು ಅಂದು ಮತ್ತು ಸಮಕಾಲೀನ ಜಗತ್ತಿನ ಮೇಲೆ ಬೀರಿದ ಪ್ರಭಾವ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸ್ತಾರೆ. 2, ಯುರೋಪಿಯನ್ನರು ಇಲ್ಲಿ ನೆಲೆಸಲು ಕಾರಣಗಳನ್ನು ವಿಮರ್ಶಿಸಿ ಬ್ರಿಟಿಷ್ ಆಳ್ವಿಕೆಯು ಸಮಾಜದ ಮೇಲೆ ಪರಿಣಾಮಗಳನ್ನು ವಿಶ್ಲೇಷಿಸ್ತಾರೆ. 3, ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು, ಮುಖ್ಯಮಂತ್ರಿ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯವನ್ನು ವಿವರಿಸ್ತಾರೆ. ಕರ್ನಾಟಕ, ಅದರ ಏಕೀಕರಣ, ಭಾರತ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್, ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳ ಭೌಗೋಳಿಕತೆಯನ್ನು ಅರ್ಥೈಸಿಕೊಳ್ತಾರೆ. ನಕ್ಷೆಯಲ್ಲಿ ಪ್ರಾಕೃತಿಕ ವಿಭಾಗಗಳು, ಮರುಭೂಮಿ ಮತ್ತು ದ್ವೀಪಗಳನ್ನು ನಿಖರವಾಗಿ ಗುರುತಿಸ್ತಕ್ಕಂಥ ಕೌಶಲ್ಯವನ್ನು ಹೊಂದುತ್ತಾರೆ. ಲಾಸ್ಟ್ ಒನ್, ವಿಶ್ವಸಂಸ್ಥೆಯ ಮಹತ್ವ, ಆದರ್ಶಗಳು ಮತ್ತು ಅದರ ಅಂಗಸಂಸ್ಥೆಗಳ ಕಾರ್ಯವಿಧಾನಗಳನ್ನು ಅಭಿವ್ಯಕ್ತಿಸ್ತಾರೆ. ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಭಾರತ ನಿರ್ವಹಿಸಿದ ಪಾತ್ರವನ್ನು ಪ್ರಶಂಸಿಸುವರು ಅಂತಕ್ಕಂಥದ್ದು ಇತ್ತು. ಓಕೆನಾ? ಇಷ್ಟು ಕಲಿಕಾ ಫಲಗಳಿದ್ದಾವೆ. ಸೊ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಪ್ರಶ್ನೆಗಳ ಹಂಚಿಕೆ ಅಂತ ಇದೆ. ಪ್ರತಿ ಕಲಿಕಾ ಫಲಕ್ಕೂ ಕೂಡ DSCRT ಅವರೇ 2 ಪ್ರಶ್ನೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊ ನಾವುಗಳು ಕೂಡ ಏನು ಮಾಡಿದ್ದೀವಿ ಅಂತಂದರೆ, ಅವು ಟೆಕ್ಸ್ಟ್ ಬುಕ್, ಇಟ್ ಮೀನ್ಸ್ 7th ಟೆಕ್ಸ್ಟ್ ಬುಕ್ ಆಗಿರ್ಬೋದು ಮತ್ತು LBA ಅವೆರಡನ್ನು ಆಧಾರವಾಗಿಟ್ಟುಕೊಂಡು ಕಲಿಕಾ ಫಲದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡುವ. ಮೊದಲ ಪ್ರಶ್ನೆ, ಪುನರುಜ್ಜೀವನ ಎಂದರೇನು? ಉತ್ತರ, ಸುಮಾರು 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಾದ ಹಲವಾರು ಬೆಳವಣಿಗೆಯನ್ನು ಸೂಚಿಸೋದಕ್ಕೆ ಪುನರುಜ್ಜೀವನ ಅಂತ ಕರೆಯೋದು. ಪ್ರಶ್ನೆ 2, ಭೌಗೋಳಿಕ ಅನ್ವೇಷಣೆಯಿಂದಾಗುವ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾದ ಜನತೆಗಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತದೆ. ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಣೆ ಆಗ್ತದೆ. ಗುಲಾಮರ ವ್ಯಾಪಾರ, ಕ್ರಿಶ್ಚಿಯನ್ ತತ್ವದ ಪ್ರಸಾರ, ರಾಜಕೀಯ ಪರಿಣಾಮ ಇವೆಲ್ಲವುಗಳು ಕೂಡ ಭೌಗೋಳಿಕ ಅನ್ವೇಷಣೆಯಿಂದಾಗಿರ್ತಕ್ಕಂಥ ಪರಿಣಾಮ. ಪ್ರಶ್ನೆ 3, ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸ್ರಿ. ಪಾಂಡಿಚೇರಿ, ಚಂದ್ರನಗರ, ಕಾರೈಕಲ್, ಮಾಹೆ, ಸೂರತ್ ಮತ್ತು ಮಚಲಿಪಟ್ಟಣಂ. ಪ್ರಶ್ನೆ 5, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸ್ರಿ. ರಾಜಕೀಯ ಕಾರಣಗಳು, ಅದರಲ್ಲಿ ಬ್ರಿಟಿಷರ ವಿಲೀನದ ನೀತಿ ಬರ್ತದೆ. ಆರ್ಥಿಕ ಕಾರಣಗಳು, ರೈತರು, ವ್ಯಾಪಾರಿಗಳು ಮತ್ತು ಕರಕುಶಲಗಾರರಿಗೆ ಸಂಕಷ್ಟ. ಸಾಮಾಜಿಕ ಕಾರಣಗಳಲ್ಲಿ ಈ ಭಾರತೀಯರ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಯಲ್ಲಿ ಬ್ರಿಟಿಷರ ಹಸ್ತಕ್ಷೇಪ ಆಗ್ತದೆ. ಸೈನಿಕ ಕಾರಣಗಳಲ್ಲಿ ಭಾರತೀಯ ಸಿಪಾಯಿಗಳಿಗೆ ಏನಾಗ್ತದಪ್ಪ ಅಂದ್ರೆ ಈ ಕಡಿಮೆ ವೇತನ ಮತ್ತು ಸೌಲಭ್ಯಗಳನ್ನು ಕೊಡ್ತಾರೆ. ಇನ್ನು ತತ್ಕ್ಷಣದ ಕಾರಣ ಅಂದರೆ ಎನ್ಫೀಲ್ಡ್ ಬಂದೂಕುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿರ್ತಾರೆ. ಸೊ ಇದೇ ಏನಾಗ್ತದಪ್ಪ ಅಂದ್ರೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವಾಗಿ ಬೆಳೀತದೆ. ಪ್ರಶ್ನೆ 5, ಸರ್ಕಾರದ 3 ಅಂಗಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಸರ್ಕಾರದ 3 ಅಂಗಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಏನಪ್ಪ ಅಂತಂದರೆ ಸರ್ಕಾರದ 3 ಅಂಗಗಳು. ಪ್ರಶ್ನೆ 6, ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರು ಭಾರತದ ನಾಗರಿಕರಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರದು, ಮಾನಸಿಕ ಅಸ್ವಸ್ಥನಾಗಿರಬಾರದು, ದಿವಾಳಿಯಾಗಿರಬಾರ್ದು, ಸಂಸತ್ತು ನಿಗದಿ ಮಾಡಿದ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಬರೆದರೆ ಸಾಕು. 7ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕೆ ಕೊಡುಗೆ ನೀಡಿದ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದು ಕರ್ನಾಟಕ ವಿದ್ಯಾವರ್ತಕ ಸಂಘ ಬರುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಏಕೀಕರಣ ಸಭೆ, ಕರ್ನಾಟಕ ಏಕೀಕರಣದ ಸಂಘ, ಆಮೇಲೆ ಕರ್ನಾಟಕ ಪ್ರಾಂತ ಕಾಂಗ್ರೆಸ್ ಸಮಿತಿ. ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕದ ಏಕೀಕರಣಕ್ಕೆ ಕೊಡುಗೆ ನೀಡಿದ ಮುಖ್ಯವಾದ ಸಂಘಟನೆಗಳ ಪಟ್ಟಿಯಲ್ಲಿ ಬರೋದು. ಪ್ರಶ್ನೆ 8, ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅಲ್ಲಿ ಗಣಿಗಾರಿಕೆ, ಕೃಷಿ ಮತ್ತು ಪಶುಸಂಗೋಪನೆ, ಯಂತ್ರೋಪಕರಣ, ಆಹಾರದ ಸಂಸ್ಕರಣೆ, ರಾಸಾಯನಿಕ ಉತ್ಪನ್ನಗಳು, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮ ಇವೆಲ್ಲ ಏನಪ್ಪ ಅಂದರೆ
ಆಸ್ಟ್ರೇಲಿಯಾದ ಮುಖ್ಯ ಕೈಗಾರಿಕೆಗಳಲ್ಲಿ ಸೇರ್ತದೆ. ಪ್ರಶ್ನೆ 9, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದು ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡ್ತದೆ, ರಾಷ್ಟ್ರಗಳ ನಡುವೆ ಸೌಹಾರ್ದ ಮತ್ತು ಸ್ನೇಹಪರ ಸಂಬಂಧವನ್ನು ಬೆಳೆಸ್ತದೆ, ಅಂತಾರಾಷ್ಟ್ರೀಯ ಸಹಕಾರವನ್ನು ಬೆಳೆಸ್ತದೆ, ರಾಷ್ಟ್ರಗಳ ನಡುವಿನ ವಿವಾದವನ್ನು ಶಾಂತಿಯುತವಾಗಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತದೆ, ಜಾಗತಿಕ ಅಭಿವೃದ್ಧಿಯನ್ನು ಸಾಧಿಸೋದು ವಿಶ್ವಸಂಸ್ಥೆ. ಪ್ರಶ್ನೆ 10, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಬರೀರಿ ಅಂತ ಕೇಳ್ತಾರೆ. ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಕಾರ್ಯದರ್ಶಿ ಕಚೇರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ನಿಮಗೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರೊಂದಿಗೆ ಸಿಗ್ತೀನಿ. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾವ ನೈಸ್ ಡೇ. ಬಾಯ್.